NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಫಾರ್ಮ್ ಹೌಸಲ್ಲಿ ರೇವ್ ಪಾರ್ಟಿ, ನಶೆಯಲ್ಲಿ ಇದ್ದವರ ಕಿಕ್ಕಿಳಿಸಿದ ಪೊಲೀಸರು. ಹೌದು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ದೇವನಹಳ್ಳಿ ಸಮೀಪ ಅಕ್ರಮವಾಗಿ ರೇವ್ ಪಾರ್ಟಿ ನಡೀತಾ ಇದ್ದಂಥ ಫಾರ್ಮ್ ಹೌಸ್ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಪೊಲೀಸರ ದಾಳಿಯ ವೇಳೆಯಲ್ಲಿ ರೇವ್ ಪಾರ್ಟಿಯಲ್ಲಿ ಸುಮಾರು 31 ಜನರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಈಶಾನ್ಯ ವಿಭಾಗದ ಪೊಲೀಸರು ಸೋಮವಾರ ಮುಂಜಾನೆ 5 ಗಂಟೆ ಸುಮಾರಿಗೆ ಖಚಿತ ಮಾಹಿತಿಯ ಮೇರೆಗೆ ದೇವನಹಳ್ಳಿ ಬಳಿಯಲ್ಲಿರುವಂತಹ ಕನ್ನಮಂಗಲದಲ್ಲಿರುವಂತಹ ತೋಟದ ಮನೆಯ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ಈ ವೇಳೆ ಪಾರ್ಟಿಯಲ್ಲಿ ಮಿಂದೆದ್ದಿದ್ದ 30ಕ್ಕೂ ಹೆಚ್ಚು ಮಂದಿಯನ್ನ ಲಾಕ್ ಮಾಡಿದ್ದಾರೆ. ಇನ್ನು ಬಂದಿದ್ದರಲ್ಲಿ ಒಬ್ಬ ಚೀನಾ ಪ್ರಜೆಯೂ ಕೂಡ ಇದ್ದಾನೆ. ಫಾರ್ಮ್ ಹೌಸ್ ಬಳಿಯ ನಿವಾಸಿಗಳು ಪಾರ್ಟಿಯ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ರಾತ್ರಿ ಇಡೀ ಫುಲ್ ಪಾರ್ಟಿ ಮಾಡಿರುವಂತಹ ಇವರು ನಶೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿರ್ತಾರೆ. ಏಕಾಏಕಿ ದಾಳಿ ನಡೆಸಿದ ಕಾರಣ ಎಲ್ಲರೂ ಕೂಡ ಸಿಕ್ಕಿಬಿದ್ದಿರುವಂಥದ್ದು. ಈ ಆಸ್ತಿ ಮಾಲೀಕರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆದರೆ ಈ ಫಾರ್ಮ್ ಹೌಸ್ ನೋಡಿಕೊಳ್ತಾ ಇದ್ದವರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ರೇವ್ ಪಾರ್ಟಿಯಲ್ಲಿ ಅರೆಸ್ಟ್ ಆಗಿರುವಂತಹ ಬಹುತೇಕರು IT ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರು ಅನ್ನೋದು ಗೊತ್ತಾಗಿರುವಂಥದ್ದು. NDPS ಕಾಯ್ದೆಯ ಅಡಿಯಲ್ಲಿ ಇವರ ಮೇಲೆ ಕೇಸ್ ಕೂಡ ದಾಖಲು ಮಾಡಲಾಗಿದೆ. ರೇವ್ ಪಾರ್ಟಿಯಲ್ಲಿ ಅರೆಸ್ಟ್ ಮಾಡಿದವರನ್ನ ವೈದ್ಯಕೀಯ ಪರೀಕ್ಷೆಗೆ ಈಗಾಗಲೇ ಒಳಪಡಿಸಲಾಗಿದ್ದು, ರಕ್ತ ಮತ್ತೆ ಮೂತ್ರದ ಮಾದರಿಯನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಇನ್ನೇನು ಇದರ ವರದಿ ಬರಬೇಕಾಗಿದ್ದು, ಎಲ್ಲರೂ ಕೂಡ ಡ್ರಗ್ಸ್ ಸೇವಿಸಿದ್ದಾರಾ ಅನ್ನುವಂಥದ್ದು ಗೊತ್ತಾಗಬೇಕಾಗಿರುವಂಥದ್ದು. ಈ ಬಗ್ಗೆ ಬೆಂಗಳೂರು ಈಶಾನ್ಯ ವಿಭಾಗದ ಉಪ ಪೊಲೀಸ್ ಆಯುಕ್ತ ಸಜಿತ್ ಅವರು ಹೇಳಿದ್ದಾರೆ. ಭಾರಿ ಡ್ರಗ್ಸ್ ವಶಕ್ಕೆ. ರೇವ್ ಪಾರ್ಟಿಯಲ್ಲಿ ಹಶಿತ್, ಹೈಬ್ರಿಡ್ ಗಾಂಜಾ, ಅಫೀಮು, ಚರಸ್, ಗಾಂಜಾ ಹಾಗೂ ಕೊಕೇನ್ಗಳನ್ನು ಸೇರಿದ ಹಾಗೆ ಸಾಕಷ್ಟು ಮಾದಕ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿರುವಂಥದ್ದು. ಈ ಒಂದು ಪಾರ್ಟಿಯಲ್ಲಿ ಡ್ರಗ್ ಪೆಡ್ಲರ್ಗಳು ಹಾಗೆ ಪೂರೈಕೆದಾರರು ಕೂಡ ಭಾಗಿಯಾಗಿದ್ರು ಅಂತ ಹೇಳಿ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಬರ್ತ್ಡೇ ಪಾರ್ಟಿಯ ನೆಪದಲ್ಲಿ ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ಇದಕ್ಕಾಗಿ ಒಂದು ವಾಟ್ಸಪ್ ಗ್ರೂಪ್ ಅನ್ನು ಕೂಡ ಕ್ರಿಯೇಟ್ ಮಾಡಲಾಗಿತ್ತು. ಪಾರ್ಟಿಗೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಅದರಲ್ಲಿ ಹಂಚಿಕೊಳ್ತಾ ಇದ್ರು ಅಂತ ಹೇಳಲಾಗಿದೆ. ಇನ್ನು ಈ ಸಂಬಂಧ ಪೊಲೀಸರು ರೇವ್ ಪಾರ್ಟಿಯಲ್ಲಿ ಇದ್ದವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಕೂಡ ಮಾಡಿರುವಂಥದ್ದು. ದೇವನಹಳ್ಳಿಯ ಸುತ್ತಮುತ್ತ ಹೆಚ್ಚಾಯಿತು ಡ್ರಗ್ಸ್ ಹಾವಳಿ. ಹೌದು, ವಾಣಿಜ್ಯ ಚಟುವಟಿಕೆಗಳಿಂದ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇವನಹಳ್ಳಿ ಭಾಗದಲ್ಲೂ ಕೂಡ ಇತ್ತೀಚೆಗೆ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ ಅನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ಬೇರೆ ಊರುಗಳಿಂದ ಬಂದು ಇಲ್ಲಿ ನೆಲೆಸಿರುವಂಥವರ ಸಂಖ್ಯೆ ಕೂಡ ಮಿತಿಮೀರಿದ್ದು ಡ್ರಗ್ಸ್ ಸೇವಿಸುವವರು ಹೆಚ್ಚಾಗಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇತ್ತೀಚೆಗೆ ಪೊಲೀಸರು ದೇವನಹಳ್ಳಿ ಬಳಿಯಲ್ಲಿ ಗಾಂಜಾ ಮಾರ್ತಾ ಇದ್ದಂತಹ 3 ವ್ಯಕ್ತಿಗಳನ್ನ ಬಂಧನಕ್ಕೆ ಒಳಪಡಿಸಿರ್ತಾರೆ. ಯುವಜನರು ಈ ಒಂದು ಡ್ರಗ್ಸ್ಗೆ ದಾಸರಾಗಿದ್ದು ಈ ಒಂದು ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ. ಹೊರಭಾಗದಿಂದ ಇಲ್ಲಿಗೆ ಬರ್ತಾ ಇರುವಂತಹ ಯುವಕ ಯುವತಿಯರ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನ ಇಡಬೇಕು ಅಂತ ಹೇಳಿ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಇನ್ನು ದೇವನಹಳ್ಳಿಯ ಸುತ್ತಮುತ್ತ ಡ್ರಗ್ಸ್ ಹಾವಳಿಗಳು ಹೆಚ್ಚಾಗ್ತಾ ಇರುವಂತಹ ಕಾರಣದಿಂದಾಗಿ ಈಗ ಆರೋಪಗಳು ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಬೇರೆ ಬೇರೆ ಊರುಗಳಿಂದ ಇಲ್ಲಿಗೆ ಬಂದು ನೆಲೆಸುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂಥದ್ದು. ಹಾಗಾಗಿ ಡ್ರಗ್ಸ್ ಕೂಡ ಈಗ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಇನ್ನು ಮುಂದಿನ ದಿನದಲ್ಲಾದರೂ ಪೊಲೀಸರು ಈ ಬಗ್ಗೆ ಹೆಚ್ಚಿನ ಕ್ರಮವನ್ನ ಕೈಗೊಂಡು ಡ್ರಗ್ಸ್ಗಳ ಹಾವಳಿಯನ್ನ ತಡೆಗಟ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂತಹ ಹಲವಾರು ಮಾಹಿತಿಗಳನ್ನು ತಿಳಿದುಕೊಳ್ಳಿ.